ಕರ್ತೃ ರೇವಣಸಿದ್ಧರಲ್ಲಿ ಮಲ್ಲಿಕಾರ್ಜುನರಲ್ಲಿ ಹಣೆಮಣೆದು. ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನು ಸ್ಮರಣೆ ಮಾಡಿ ಪ್ರವಚನ ಕಾರ್ಯಕ್ರಮದ ಸಂಗೀತ ಕಲಾ ಬಳಗದಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ, ಸಾಮಾಜಿಕ ಜಾಲತಾಣದವರೇ, ಆಗಮಿಸಿದಂತಹ ತಾವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣಾರ್ಥಿಗಳು. ನನ್ನ ಜಾತ್ರೆಗ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಿಲ್ಲ ನೀವು ನಂಬುದಿಲ್ಲ. ಒಟ್ಟ ನಿದ್ದೆ ಹತ್ತಿಲ್ಲ ನನಗೆ. 10 ನಿಮಿಷಕ್ಕೊಮ್ಮೆ ಕಿಟಕಿ ತೆಗಿ ಹೊರಗೆ ನೋಡು, ಕಿಟಕಿ ತೆಗಿ ಹೊರಗೆ ನೋಡು. ಮತ್ತು ಕೆಲವೊಂದಿಷ್ಟು ಹಿರಿಯರು ತಾಯಂದಿರು ಹಿಂದೆ ಕುಂತಾರ. ಯಾಕೆ ಹೇಳ್ರಿ? ಶಾಣೆ ಅದಾರವರು. ಸ್ವಾಮಿ ಮಳೆ ಹಚ್ಚಾನ ಮಳ್ಯಾಗ ಇವು ಮುಂದೆ ಕುಂತಿದ್ದು ಎಲ್ಲರ ಓಡಿ ಹೋಗ್ಲಿಕ್ಕೆ, ಲಕ್ಷ್ಮೀ ಪೂಜೆ ಆದ ನಾವು ಹಿಂದೆ ಕುಂತು ಓಡಿ ಹೋಗಿಬಿಡು. ಭಾಳ ಶಾಣೆ ಅದಾರ. ಅಲ್ಲ, ಹೆಣ್ಮಕ್ಳು ಹೋಗ್ಲಿ ಚಲೋ, ಇವು ನಮ್ಮಕ್ಕೆ ಏನು ಅದು ಒಳಗ ಅಂತ ಮನೆ. ಮನುಷ್ಯನ ಜೀವನದಲ್ಲಿ ಅವನಿಗೆ ಕಿಮ್ಮತ್ತು ಯಾವಾಗ ಬರ್ತೈತಿ ಅಂದ್ರೆ, ಕಿಮ್ಮತ್ತು ಮರ್ಯಾದೆ ಯಾವಾಗ ಬರ್ತೈತಿ? ಮನುಷ್ಯನ ಹತ್ರ ₹1,00,00,000 ಇದ್ದರೂ ಆ ಕಿಮ್ಮತ್ತು ಬರೋದಿಲ್ಲ. ಯಾಕೆ? ರೊಕ್ಕಿದ್ದವ್ರು ಬಹಳ ಜನ ಕಿಮ್ಮತ್ತಿಲ್ಲಾರ್ದ ಬದುಕ್ಯಾರ. ಮನೆ ಇದ್ದವರಿಗೂ ಆ ಕಿಮ್ಮತ್ತು ಬರೋದಿಲ್ಲ. ಯಾಕೆ? ಮನೆ ಇದ್ದವ್ರು ಭಾಳ ಜನನೂ ಕಿಮ್ಮತ್ತಿಲ್ಲಾರ್ದೆ ಬದುಕ್ಯಾರ. ಮನೆ ಇದ್ರೂ ಅಷ್ಟು ಕಿಮ್ಮತ್ತು ಬಂದಿಲ್ಲ, ರೊಕ್ಕಿದ್ರೂ ಅಷ್ಟು ಕಿಮ್ಮತ್ತು ಬಂದಿಲ್ಲ. ಭಕ್ತಿ ಯಾರಿಗೈತಲ್ಲ ಅವರಿಗೆ ಕಿಮ್ಮತ್ತು ಬರೋಕ್ಕೆ ಸಾಧ್ಯ. ಭಕ್ತಿ ಬಹಳ ದೊಡ್ಡದು. ಮತ್ತು ಭಕ್ತಿ ಹೆಂಗಿರಬೇಕು? ಭಕ್ತಿ ಹೆಂಗಿರಬೇಕು ಅಂದರೆ, ಮನಸ್ಸು ಆತ್ಮ ಪರಮಾತ್ಮನ ಜೊತೆ ಸೇರಿರಬೇಕು. ಅದು ಭಕ್ತಿ ಹಂಗಿರಬೇಕು. ಭಕ್ತಿ ನಮ್ಮ ಆತ್ಮ ಏನಿದೆಯಲ್ಲ, ಇದು ಪರಮಾತ್ಮನನ್ನು ಸದಾ ಧ್ಯಾನಿಸ್ತಿರ್ಬೇಕು. ಹಂಗಿರ್ಬೇಕು ಭಕ್ತಿ. ಕುಂತರೂ ನಿಂತರೂ ಎಲ್ಲ ಕೊಟ್ಟಾಗಲೂ ಅವನ ಸ್ಮರಣೆ ಮಾಡಬೇಕು. ಏನೂ ಇಲ್ಲ ಇದ್ದಾಗೂ ಅವನ ಸ್ಮರಣೆ ಮಾಡಬೇಕು. ಹಿಂಗಿರಬೇಕು ಭಕ್ತಿ. ಭಕ್ತಿ ಹೆಂಗಿರಬೇಕು ಅಂದರೆ, 5:05 ಮಳೆ ಚಾಲುವಾಗಿ ಇನ್ನೇನು ಕಾರ್ಯಕ್ರಮ ಹೊರಗೆ ಹಾಕೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟರಲ್ಲಿಯೇ ರೇವಣಸಿದ್ದಪ್ಪನೇ ಮೆಚ್ಚಿ ಮಳೆ ನಿಲ್ಲಿಸಿ ನಮಗೆ ಪ್ರವಚನ ಮುಂದೂಡಿಸ್ತಾನಲ್ಲ, ಭಕ್ತಿ ಹಿಂಗಿರಬೇಕು. ಮತ್ತು ಇಂತಹ ಭಕ್ತಿ ಪಡಿಬೇಕು ಅಂದ್ರೆ ಏನು ಮಾಡಬೇಕು ಮನುಷ್ಯ? ನೋಡಿ, ಒಂದು ಸಣ್ಣ ಮಗು ಜಸ್ಟ್ ಹುಟ್ಟಿರ್ತೈತೆ, ಅದು ಅಳ್ಕೊತಾನೆ ಹುಟ್ಟೈತದು. ಮತ್ತು ಸಾಯ್ಬೇಕಾದ್ರೆ ಮನುಷ್ಯ ಏನು ಖುಷಿಲೇ ಸಾಯ್ತಾನೋ, ಅಳ್ಕೊತಾನೆ ಸಾಯ್ತಾನವ. ಸತ್ನೆಲನ ಅಂತ 1 ಸೆಕೆಂಡರ ದುಃಖದಾಗ ಸಾಯವ. ಅಳ್ಕೊತನೂ ಕೂಸು ಹುಟ್ಟೈತಿ, ಅಳ್ಕೊತನೂ ಮನುಷ್ಯ ಸಾಯಕತ್ತಾನ. ಇಬ್ಬರು ಅಳಕತ್ತಾರ, ಆದರೆ ಅಳುವುಗಳು ಬೇರೆ ಅದಾವು. ಹುಟ್ಟಿದ್ದು ಕೂಸು ಎದಕ್ಕೆ ಅಳಕತ್ತಿತ್ತು ಅಂದ್ರೆ, ಸಂತೋಷ ನನಗೆ ಸಿಗ್ತೈತಿ ಅಂತ ಅಳಕತ್ತಿತ್ತದು. ಸತ್ತವ ಎದಕ್ಕೆ ಅಳಕತ್ತಿದ್ದ ಅಂದ್ರೆ, ಸಂತೋಷ ಬಿಟ್ಟು ಹೊಂಟಿನಂತ ಅಳಕತ್ತಿದ್ದ. 2 ಬಗೆಗಳು ಅಳುಗಳು ಜಗತ್ತಿನಲ್ಲಿ. ಮತ್ತು ಈ ಹುಟ್ಟು ಸಾವು ಮಧ್ಯ ಇರುವುದೇ. ಹುಟ್ಟು ಸಾವು ಬದುಕು ಇರುವುದೇ. ಇದರ ಮಧ್ಯ ಮನುಷ್ಯ ಹೆಂಗೆ ಬದುಕಬೇಕು? ಭಕ್ತಿಯ ಅರಿವಿನ ಆಗರ ಶಿಖರ ಏರಿ ಮನುಷ್ಯ ಬದುಕಬೇಕು. ಪತಂಜಲಿ ಸೂತ್ರ ಯೋಗ ಹೇಳ್ತದ. ಭಕ್ತಿಯ ಶಿಖರ ಆಗರ ಏರಿ ಮನುಷ್ಯ ಬದುಕಬೇಕು. ಮತ್ತು ಏನಿರ್ಬೇಕು ಮನುಷ್ಯಾಗ? ನಿಮಗೆ ಹಾಕ್ಕೊಳ್ಳಕ್ಕೆ ಅರಿವಿರ್ಲಿಕ್ಕಂದ್ರೂ ನಡೀತೈತಿ. ಅರಿವು ಇಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ಮುಖ್ಯ. ಇದು ಅರಿವು ಇತ್ತು ಅಂದ್ರೆ ಮನುಷ್ಯ ಬದುಕಕ್ಕೆ ಸಾಧ್ಯ. ಏನು ಅರಿವು? ಎಂಥ ಅರಿವು? ಎಂಥ ಅರಿವು ಅಂದರೆ, ತಿಳ್ಕೊಂಡಿರ್ಬೇಕಷ್ಟೆ. ಜೀವನದಲ್ಲಿ ಏನೈತಲ್ಲ ಅದನ್ನು ತಿಳ್ಕೊಂಡಿರ್ಬೇಕು.
ಎಂತಹ ಅರಿವು ಅಂದ್ರೆ, ಈಗ ನೀವೆಲ್ಲ ಮನ್ಯಾಗ ಕುಕ್ಕರ್ ಹಚ್ತೀರಿಲ್ಲ? ನಮ್ಮ ಬಳಗೆಲ್ಲ ಕುಕ್ಕರ್ ಹಚ್ತಿರಿಲ್ಲ? ಕುಕ್ಕರ್ ಎಷ್ಟು ಚಂದ ನಮಗೆ ಪಾಠ ಹೇಳಿಕೊಡ್ತೈತಿ ನೋಡ್ರಿ. ಕುಕ್ಕರಿಗೆ ನೀವು ಕೆಳಗೆ ಬಿಸಿ ಮಾಡಿದ್ರೇ ಮ್ಯಾಗ ಸೀಟಿ ಹೊಡಿತೈತಿಲ್ಲ, ಸೀಟಿ ಹೊಡಿಯೋದಿಲ್ಲ. ಹೊಡಿತೈತಾನು ಸೀಟಿ ಹೊಡಿಯೋದೇ ಇಲ್ಲ. ನೀವು ಕೆಳಗೆ ಏನಾರ ಒಂದಿಷ್ಟು ಬಿಸಿ ಕೊಡಬೇಕು, ಗ್ಯಾಸರ ಹಚ್ಚಿರಿ, ಒಲಿಯರ ಹಚ್ಚಿರಿ, ಏನಾರ ಹಚ್ಚಿದ್ರೇ ಮ್ಯಾಗ ಕುಕ್ಕರ್ ಸೀಟಿ ಹೊಡಿತೈತಿ. ಅದು ನಮಗೇನು ಅರಿವು ಕೊಡಿಸ್ತೈತಿ ಅಂದ್ರೆ, ನಮಗೆ ಎಷ್ಟರ ಕೆಳಗೆ ಬೆಂಕಿ ಹತ್ತಿರಲಿ ಮ್ಯಾಗ ಸೀಟಿ ಹೊಡ್ಕೊಂತ ಆರಾಮಿರ್ಬೇಕು ಅಂತ ಹೇಳಿಕೊಡ್ತೈತಿ ನಮಗದು ಕುಕ್ಕರ್. ಆರಾಮಿರಕ್ಕೆ ನಾವು ಕಲಿಬೇಕು. ಈಗ ನೀವು ದೋಸೆ ಹಂಚಿರ್ತಾವೆ ಮನ್ಯಾಗ, ದೋಸೆ ಹಂಚು ನಿಮ್ಮ ಮನ್ಯಾಗ ಇರ್ತಾವೆ. ದೋಸೆ ಹಂಚು ನೋಡ್ರಿ, ನೀವು ಕೆಳಗೆ ಬಿಸಿ ಮಾಡಿದ್ರೆ ಮ್ಯಾಗ ದೋಸೆ ರೆಡಿ ಆಗುತ್ತೆ. ದೋಸೆನ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಕರ್ರಗಾಗುತ್ತೆ, ತಿನ್ನಕ್ಕೆ ಬರೋದಿಲ್ಲ, ಹೌದಿಲ್ಲ? ಒಗದ ಬಿಡೋದು. ದೋಸೆನ ಜಾಸ್ತಿ ಹೊತ್ತು ನೀವು ಹಂಚ ಮ್ಯಾಗ ಬೇಯಿಸಿದ್ರಿ ಅಂದ್ರೆ ತಿನ್ನಕ್ಕೆ ಬರೋದಿಲ್ಲ ಅನ್ನೋ ಸತ್ಯ ನಮಗೆ ಗೊತ್ತೈತಲ್ಲ. ಜೀವನಾನು ಅರಿವಿಲ್ಲಾರ್ದಂಗೆ, ಅರಿವು ತಪ್ಪಿ ಜಾಸ್ತಿ ಹೊತ್ತು ಆಸೆ ಮಾಡಿ ಬದುಕಿದ್ವಿ ಅಂದ್ರೆ ಜೀವನಾನು ಹೊತ್ತಿ ಹೋಗ್ತದ. ದೋಸೆ ನೋಡಿ ಕಲಿಯುವುದದ ಜೀವನದಲ್ಲಿ. ಈ ಕುಕ್ಕರ್ನೊಳಗೆ ನೋಡ್ರಿ, ನೀವು ಕೆಳಗೆ ಜಾಸ್ತಿ ಬಿಸಿ ಆಗಿ 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 ಒಂದಿಷ್ಟು ಏನಾಗಿರ್ತದೆ, ಅನ್ನ ಹೊತ್ತಿರ್ತದೆ. ಹೊತ್ತಿದ್ದನ್ನು ಏನು ಮಾಡ್ತೀವಿ, ಆಕ್ಳಿಗರ ಹಾಕ್ತೀವಿ, ಆ ಕಡೆ ದಂಡಿಗರ ಸರಿಸ್ತೀವಿ. ಹಾಕಬೇಕಾದ್ರೆ, ಕುಕ್ಕರಿಗೆ ಹಾಕಬೇಕಾದ್ರೆ ಅಕ್ಕಿ ಏನು ಬೇರೆ ಇದ್ವನ್? ಒಂದೇ ಅಕ್ಕಿನೇ ಹಾಕಿರಿಲ್ಲ? ಅಕ್ಕಿ ಏನು ಬೇರೆ ಇದ್ದಿದ್ದಿಲ್ಲ. ಏನು ಎಣಿಸೆಣಿಸ್ ಹಾಕಿರ? ಇದು ಬಾಸುಮತಿ ಅಕ್ಕಿನ ಬೇರೆ, ಇದು ಗೋಲ್ಡ್ ಅಕ್ಕಿ ಬೇರೆ, ಇದು ಬುಲೆಟ್ ಅಕ್ಕಿ ಬೇರೆ ಅಂತೇನು ಎಣಿಸಿ ಹಾಕಿವೇನು? ಕುಕ್ಕರ್ ಒಳಗೆ ಹಾಕಬೇಕಾದ್ರೆ ಅಕ್ಕಿಗಳನ್ನು ಒಂದೇ ಬೊಗಸಿ ತೊಗೊಂಡು ಕುಕ್ಕರ್ದಾಗ ಹಾಕಿವಿ. ಆದ್ರೆ ಅದು ಬೇಯಿಸಿ ಹೊರಗೆ ಬರಬೇಕಾದ್ರೆ ಒಂದು ಬಿಳಿಯಾಗಿ ಬಂದೈತಿ, ಒಂದು ಕರಿಯಾಗಿ ಬಂದೈತಿ, ಒಂದು ಕುದ್ದೈತಿ, ಒಂದು ಹಂಗೈತಿ. ನಮ್ಮ ಜೀವನನೂ ಹಂಗೆ. ದೇವರು ನಮಗೆ ಜಗತ್ತಿಗೆ ಬಿಡ್ಬೇಕಾದ್ರೆ ಎಲ್ಲರನ್ನ ಮನುಷ್ಯರನ್ನಾಗೇ ಬಿಟ್ಟಾನ. ಯಾವ ಕರ್ರಗದವಲ್ಲ ಅವು ಭಕ್ತಿ ಮಾಡಲಾರ್ದು, ಯಾವ ಕುದ್ದವಲ್ಲ ನೀವೆಲ್ಲ ಕುಂತಿರಲ್ಲ, ನೀವು ಕುದ್ದದವ್ರು ಅಷ್ಟೇ ಅಂತ ತಿಳ್ಕೊಳ್ಳಿ. ಇಲ್ಲೇನು ಕುಂತಿರಲ್ಲ, ನೀವು ಮಸ್ತ್ ಕುದ್ದಿರಿ, ಮಸ್ತ್ ಅಕ್ಕಿಯಿಂದ ಅನ್ನ ಆದವ್ರು ನೀವು. ಅವು ಇರ್ತಾವಲ್ಲ ಬ್ಯಾರೆವು, ಅವು ಒಂದು ಮಠಕ್ಕೂ ಆಗೋದಿಲ್ಲ, ಒಂದು ಮನೆಗೂ ಆಗೋದಿಲ್ಲ, ಒಂದು ಸಮಾಜಕ್ಕೂ ಆಗೋದಿಲ್ಲ, ಒಂದು ಹೆಂಡತಿಗೂ ಆಗಿಲ್ಲ, ಮಕ್ಕಳಿಗೂ ಆಗಿಲ್ಲ. ಎದಕ್ಕಾಗ್ಯಾವ ಅಂದ್ರೆ ಹೋಗಿ 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 ಶರ ಅಂಗಡಿಗೆ ಆಗ್ಯಾವ, ಎದಕ್ಕೂ ಆಗೇ ಇಲ್ಲ. ಅಂಥವು ಯಾವುವು ಅಂದ್ರೆ ಅವು ಹತ್ತಿದ್ದ ಅಕ್ಕಿಗಳವು, ಅವು ಎದಕ್ಕೂ ಬರೋದಿಲ್ಲ. ನಮ್ಮ ಭಕ್ತಿ ಹೆಂಗಿರಬೇಕು, ಅರಿವು ಹೆಂಗಿರಬೇಕು, ನಾವು ಚಲೋ ಅನ್ನ ಆಗಬೇಕು, ಹತ್ತಿದ್ದ ಅನ್ನ ನಾವು ಆಗಬಾರ್ದು. ಹತ್ತಿದ್ದನ್ನ ಯಾವಾಗ ಹಾಕ್ತೀವಿ ಅಂದ್ರೆ, ಆಸೆ ಎಂಬುವ ಬೆಂಕಿ ಜಾಸ್ತಿ ಹೊತ್ತು ಉರಿತು ಅಂದ್ರೆ ಹೊತ್ತಿದ ಅನ್ನ ಎಷ್ಟು ಕೊಟ್ಟಾನ ದೇವರು ಅಷ್ಟ್ರ ಒಳಗೆ ಆರಾಮಿರ್ತೀನಿ ಅನ್ನೋ ಅರಿವು ನಮಗಿತ್ತು ಅಂದ್ರೆ ಕುದಿಸಿದ ಅನ್ನ ಚಲೋ ಅನ್ನ ನಾವು ಆಗಕ್ಕೆ ಸಾಧ್ಯ ಅದ. ನಮಗಿದು ಒಂದು ಪಾಠ ಹೇಳಿಕೊಡ್ತೈತಿ. ಮತ್ತು ಚಲೋ ಭಕ್ತಿ ಮಾಡಬೇಕು. ಒಮ್ಮೆ ಸಿದ್ಧಾರೂಢರ ಮಠಕ್ಕೆ ನಾನು ಹಂಗೆ ಓದ್ತಿದ್ದೆ ಪುರಾಣ. ಸಿದ್ಧಾರೂಢ ಮಠಕ್ಕೆ ಒಬ್ಬ ಶ್ರೀಮಂತ ಹೋಗಿದ್ದ ಲಾರಿ ತೊಗೊಂಡು ಒಂದು 80-90 ಪಾಕೆಟ್ ಅಕ್ಕಿ ಹಾಕ್ಕೊಂಡು ಹೋಗಿದ್ದ ಶ್ರೀಮಂತ. ಸಿದ್ಧಾರೂಢರು ಎಲ್ಲರನ್ನ ಅವರು ಒಂದೇ ರೀತಿಯಿಂದ ಕಾಣ್ತಿದ್ರು, ಅವ್ರು ಎಲ್ಲರನ್ನ ಅಪ್ಪಗೋತಿದ್ರು ಅವರು. ಅವ ಲಾರಿ ತೊಗೊಂಡು ಹೋದವ ಸಿದ್ಧಾರೂಢರ ಮಠಕ್ಕೆ. ಅವ ಅಂದ, ಅಪ್ಪಗೋಳ ಆರಾಮದಿರೇನ್ರಿ ಅಂದ. ಯಾಕ? ಶ್ರೀಮಂತ, ರೊಕ್ಕಿದ್ದವ, ಆರಾಮದಿರೇನ್ರಿ ಅಂದ. ಅವ್ರಂದರು, ಯಾವ ಊರಿ ಅಪ್ಪ ನಿಂದು ಅಂದರು. ಇವ ಇಂತಿಂಥ ಊರಾವದೀನಿ, ಇಷ್ಟು ದೊಡ್ಡ ಶ್ರೀಮಂತ, ನಿಮ್ಮ ಮಠಕ್ಕೆ 101 ಪಾಕೆಟ್ ಅಕ್ಕಿ ಕೊಟ್ಟಿನಿ, ತೊಗೋರಿ, ಮತ್ತು ಎಲ್ಲರ ಕಲ್ಲು ಮ್ಯಾಗ ನನ್ನ ಹೆಸರು ಕೆತ್ತಸ್ರಿ ಅಂದ. ಸಿದ್ಧಾರೂಢರು ಅಂದರು, ಆಯ್ತಪ್ಪ ಆಗಲಿ ಅಂತ ಹೆಸರು ಕೆತ್ತಿಸಿದ್ರು. ಅವನಿಗೆ ಪರೀಕ್ಷೆ ಮಾಡೋಕೆ ಕಲ್ಲು ಮ್ಯಾಗ ಹೆಸರು ಕೆತ್ತಿಸಿ 101 ಅಕ್ಕಿ ಪಾಕೆಟ ಅಂತ ಬರೆದ್ರು. ಅವಾಗ ಅದೇ ಅಕ್ಕಿಯಿಂದ ಜಾತ್ರೆಗ ಅನ್ನ ಮಾಡಿದ್ರು, ಎಲ್ಲರೂ ಪ್ರಸಾದ ಮಾಡಿದ್ರು. ಯಾರೂ ಸಾಹುಕಾರ ಶ್ರೀಮಂತನನ್ನು ಯಾರೂ ನೆನೆಸ್ಲಿಲ್ಲ. ಇನ್ನೊಂದು ಮುದುಕಿ ಬಂದಿತ್ತು. ಅಕ್ಕಿ ಕಡೆ 2 ರೂಪಾಯಿ ಇದ್ದಿದ್ದೇ, 2 ರೂಪಾಯಿ. ಆ ಮುದುಕಿ ಸಿದ್ಧಾರೂಢರನ್ನು ನೋಡಿ ದೂರ ನಮಸ್ಕಾರ ಮಾಡಿ ಏನೋ ಒಂದು ಮುಜುಗರ ಇಟ್ಕೊಂಡು ಕುಂತಿತ್ತು. ಸಿದ್ಧಾರೂಢರು ಅಂದರು, ನೀ ಯಾಕವ್ವ ಮುಜುಗರ ಪಡಾಕತ್ತಿ, ಏನಾಗೈತಿ? ಅವಾಗ ಆ ಮುದುಕಿ ಅಂದ್ಲು, ಅಲ್ಲಪ್ಪ ನನ್ನ ಕಡೆ ಇರೋದ 2 ರೂಪಾಯಿ ಐತಿ, ಆ 2 ರೂಪಾಯಿ ನಿನಗೆ ಮುಟ್ಟಿಸ್ಬೇಕಂತೀನಿ. ಎಲ್ಲರೂ 102 ಪ್ಯಾಕೆಟ್ ಅಕ್ಕಿ ಕೊಟ್ಟಾರ, 1 ಲಾರಿ ಅಕ್ಕಿ ಕೊಟ್ಟಾರ, ನಾ ಹೆಂಗೆ ಕೊಡಲಿ ಅಂತ, 2 ರೂಪಾಯಿ ನಾ ಹೆಂಗೆ ಕೊಡಲಿ ಅಂತ ಹಿಂದೆ ಮುಂದೆ ಮಾಡಕತ್ಲು ಮುದುಕಿ.
ಅದಕ್ಕೆ ಮುದುಕಿಗೆ 2 ರೂಪಾಯಿ ಇಸ್ಕೊಂಡು ಆ ಸಿದ್ಧಾರೂಢರು ಇಸ್ಕೊಂಡು ಕೊಡು, ಅಲ್ಲಿ ಹೋಗು ಬಜಾರ್ನಾಗ ಪುದೀನ ಸಿಗ್ತೈತಿ ತೊಗೊಂಡು ಬಾ. ಗೊತ್ತಾಗುತ್ತಲ್ಲ ಪುದೀನ ಅಂದರೆ, ಪುದೀನ ಸಿಗ್ತೈತಿ ಹೋಗಿ ತೊಗೊಂಡು ಬಾ ಅಂತ ಕಳಿಸಿದರು. ಹೋಗಿ ಮುದುಕಿ ಪುದೀನ ತಂದ್ಲು, ಸಾಂಬಾರು ಒಳಗೆ ಪುದೀನ ಹಾಕಿದರು. ಏನು ಸಾಂಬಾರು ಮಾಡಿದ್ರಲ್ಲ, ಎಲ್ಲ ಲಕ್ಷ ಜನಗಳಿಗೆ ಪುದೀನ ಹಾಕಿದರು. ತಿಂದವರೆಲ್ಲ ಏನು ಅನ್ಬೇಕು, ಏನು ಸಾಂಬಾರು, ಏನು ಸಾಂಬಾರು. ಅಕ್ಕಿ 101 ಪಾಕೆಟ್ ಅಕ್ಕಿ ಕೊಟ್ಟಿದ್ದ, ಯಾರೂ ನೆನೆಸ್ಲಿಲ್ಲ. ಸುಮ್ಮನೆ 2 ರೂಪಾಯಿ ಪುದೀನ ಮುದುಕಿ ಭಕ್ತಿಯಿಂದ ಕೊಟ್ಟಿದ್ಲು, ಎಲ್ಲರೂ ನೆನೆಸಿದ್ರು. ಅವನ ಹೆಸರು ಕಲ್ಲು ಮ್ಯಾಗ, ಮುದುಕಿ ಹೆಸರು ಎಲ್ಲರ ಮನಸ್ಸಿನಾಗ ಮೂಡಿತ್ತಲ್ಲ, ಇದು ನಿಜವಾದ ಭಕ್ತಿ. ಇದು ನಿಜವಾದ ಭಕ್ತಿ. ಇಂತಹ ಭಕ್ತಿ ನಾವು ಮಾಡಿದ್ರೆ, ಇಂತಹ ಅರಿವಿನ ಕೆಲಸ ನಾವು ಮಾಡಿದ್ರೆ ದೇವರು ನಮಗೆ ಮೆಚ್ಚಿಸಲಿಕ್ಕೆ ಸಾಧ್ಯ ಇದೆ. ಇಂತಹ ಕೆಲಸದಲ್ಲಿ ನಾವು ಪಾಲ್ಗೊಳ್ಳಬೇಕು. ಎಷ್ಟು ಸಾಧ್ಯ ಅಷ್ಟು ಭಕ್ತಿಯಿಂದ ಬದುಕಬೇಕು. ನಾ ಹೇಳಿನ್ರಿ, ನಂದು ನಾಳೆ ಒಂದು ಸ್ವಾರ್ಥ ಐತೆ ಅಂತ ನಿನ್ನೆನೇ ಹೇಳಿನಿ ನಿಮಗೆ. ನಾಳೆ ಎಷ್ಟು ನಂದೊಂದು ಸ್ವಾರ್ಥ ಇದೆ ಅಂದರೆ, ಜಗದ್ಗುರು ಮಹಾಸನ್ನಿಧಿಯವರು ಪ್ರಥಮ ಬಾರಿಗೆ ಪ್ರತಿ ರೇವಣಸಿದ್ದನ ಒಂದು ದೇವಸ್ಥಾನಕ್ಕೆ ಬರಾಕತ್ತಾರ. ನಾವೆಲ್ಲರೂ ಅವರನ್ನು ಸ್ವಾಗತ ಮಾಡಿಕೊಂಡು, ಅದು ಏನಾಗ್ತದೋ ಅದು ರೇವಣ ಸಿದ್ದಪ್ಪಗೆ ಬಿಟ್ಟಿದ್ದು, ಖಾಸ್ಕತೆಗೆ ಬಿಟ್ಟಿದ್ದು, ಹೊರಗಾಗುತ್ತೋ ಒಳಗಾಗುತ್ತೋ ಕಡಿಕಲ್ಲಿ ಮ್ಯಾಗರ ವ್ಯವಸ್ಥೆ ಆಗುತ್ತೋ. ಆದ್ರೆ ಅಜ್ಜರು ಬರಾಕತ್ತಾರ, ಏನಾಗ್ತೈತಿ, ಅಜ್ಜರು ಬರಬೇಕು, ಇಲ್ಲೇ ಕುಂದಿರ್ಬೇಕು, ಮಾತಾಡಬೇಕು ಅನ್ನೋದು ಲೌಕಿಕ ಆಸೆ. ಲೌಕಿಕ ಆಸೆ, ಇದು ಆಸೆ. ಇದು ದೇವರು ಒಂಚೂರು 6:15 ಮಳೆ ಕೊಟ್ಟ ಅಂದ್ರೆ ಎಷ್ಟು ನೋವಾಗುತ್ತಂದರೆ ಅದು 1 ವಾರ ಗಂಟ್ಲೆ ನೋವು ಇರ್ತೈತಿ. ಪಾರಮಾರ್ಥಿಕ ಸತ್ಯನ ಹೆಂಗೆ ತಿಳ್ಕೊಳ್ಳೋದು, ಅಜ್ಜರು ಇಲ್ಲಿ ಬಂದು ನಿಮಗೆಲ್ಲ 2 ಮಾತು ಹೇಳಿದ್ರೆ ಖುಷಿ ಆಗ್ತದೆ ಅನ್ನೋದು ಪಾರಮಾರ್ಥಿಕ ಸತ್ಯ. ಜೊತೆಗೇನೆ ಮಳೆ ಆದ್ರೂ ಒಳಗರ ಬಂದು ನಿಮಗೆ ದರ್ಶನ ಕೊಡ್ತಾರಲ್ಲ ಅಂತ ಅನ್ಕೊಂಡು ಬಿಟ್ರೆ ನೆಮ್ಮದಿಯಾಗಿರೋಕೆ ಸಾಧ್ಯ ಇಲ್ಲ. ಅಂದ್ರೆ ದುಃಖಕ್ಕೆ ಒಗಿತದದು, ದುಃಖಕ್ಕೆ ಒಗಿತದದು. ನೀವು ಹಂಗೆ ಜೀವನದಲ್ಲಿ ಆಸೆ ಬಯಸ್ತೀವಿ, ಬಯಕೆಗಳು ನಮ್ಮ ಏನು ಕಡಿಮೆ ಅದಾವನು ಬಯಕೆಗಳು. ಎಂತೆಂಥ ಬಯಕೆಗಳು ಅದಾವಂದರೆ ಎಲ್ಲ ಅನ್ಕೊಂಡಿದ್ದಾಗಬೇಕು. ಮಸ್ತ್ ಏನೇನು ಅನ್ಕೋತೀವಲ್ಲ ಎಲ್ಲ ಆಗಬೇಕು ಅಂತ ಅನ್ಕೊಂಡಿವಿ. ಆದ್ರೆ ಆ ಬಯಕೆಗಳು ಯಾವುವು ಈಡೇರುವುದಿಲ್ಲ. ಇದು ದೇವನ ಇಚ್ಛೆ. ಇದು ನೀವು ಎಷ್ಟು ಜನಕ್ಕೆ ನಿಮಗೆ ಆಸೆ ಇರುವುದಿಲ್ಲ, ನಮ್ಮ ಸೊಸೆಂದರು ನಮಗೆ ಬಿಸಿ ರೊಟ್ಟಿ ಮಾಡಿಕೊಡ್ಲಿ ಅಂತ ಎಷ್ಟು ಅತ್ತೆಂದರಿಗೆ ಆಸೆ ಇರೋದಿಲ್ಲ, ಮಾಡಿಕೊಟ್ಟಾರ ನಾವು ಎಂದರೆ ಆಗುವುದಿಲ್ಲ. ಅದು ಆಸೆ ಅಷ್ಟೇ, ಎಂದೂ ಅವರು ಮಾಡಿಕೊಟ್ಟೇ ಇಲ್ಲ. ಮತ್ತು ಒಂದೇ ದಿನ ಹಬ್ಬ ಅಂದ್ರೆ ನಮ್ಮವ್ವ ಅಂತ ನಿಮಗೆ ಮಾಡಿಕೊಟ್ಟಿರ್ತಾರೆ. 1 ವಾರ ಆಯಿತು ಅಂದ್ರೆ ಕಟ್ರೊಟ್ಟಿ ತುರುಕ್ತಾರೆ ಬಾಯಾಗ, ಕಟ್ರೊಟ್ಟಿ ತಿಂದ ಮಲ್ಕೊಂತಾರೆ. ನಿನ್ನೆ ಒಬ್ಬ ಬಂದಿದ್ದ, ಅಜ್ಜರು ನೀವು ಅತ್ತಿ ಸೊಸಿದು ಹೇಳಕತ್ತೀರಿ, ಅದೇನು ಭಾಳ ದೂರ ಇಲ್ರಿ, ನಮ್ಮ ಮನ್ಯಾಗ ಐತಿ ಅಂದ ಹುಡುಗ. ನಮ್ಮ ಮನ್ಯಾಗ ಐತಿರಿ, ನಾನು ನಿನ್ನ ಕಾರ್ಯಕ್ರಮ ಮುಗಿಸಿ 8:00 ಬಂದಾಗ, ಇದು ನೀವು ಹೇಳ್ತಿರೋ ಬಿಡ್ತಿರೋ ಭಾಷಣದಾಗ ನಮ್ಮ ಮನ್ಯಾಗ ಐತಿ. ಏನು ನಮ್ಮ ಸೊಸಿ ನಮ್ಮ ಮನೆಗೆ ಬಂದಾಳ, ನಮ್ಮ ಅಣ್ಣನ ಹೆಂಡತಿ ಸೊಸಿಗೆ ಊಟ ಹಾಕಿ ಸಪ್ರೇಟ್ ತಾಟ್ ಇಟ್ಟ. ಆ ಹುಡುಗ ಸಪ್ರೇಟ್ ತಾಟು ಏನು, ಆ ಮುದುಕಿ ಆ ತಾಟ್ನಾಗ ತಿನ್ಬೇಕು, ಅದ್ರನಾಗ ಇದು ಮಾಡಬೇಕು ಅಂತ ಸಪ್ರೇಟ್ ತಾಟ್ ಇಟ್ಟಾಳ. ಇದನ್ನೆಲ್ಲ ನೋಡಿ ನನಗೆ ಭಾಳ ನೋವಾಯಿತು ಅಂದ ಆ ಹುಡುಗ. ಭಾಳ ನೋವಾಯಿತು ಅಜ್ಜಾರ, ಏನು ಮಾಡ್ಬೇಕು ಇದಕ್ಕೆ ಸೊಲ್ಯೂಷನ್ ಏನು? ನಾ ಅಂದ್ಯ, ಏನೂ ಮಾಡಬೇಡ, ನಿಮ್ಮ ಸೊಸಿಗೆ ಅವು ಏನು ಅಣ್ಣನ ಸೊಸಿ ಎಲ್ಲ ಅದಾರ, ಅವ್ರಿಗೆ ಮಕ್ಕಳದವನು ಇಲ್ಲಿ ಈಗ ಆಗ್ಯಾವ್ರಿ, ಸಣ್ಣ ಅದಾವು. ಮತ್ತು ಅವು ದೊಡ್ಡವಾದ ಮ್ಯಾಗ ಅವು ತಾಟ್ ತೆಗೆದಿಡ್ತಾವೆ, ತಲೆ ಕೆಡಿಸ್ಕೊಬೇಡ ಅಂದೆ. ಅವು ದೊಡ್ಡವಾದ ಮ್ಯಾಗ ತಾಟ್ ತೆಗೆದಿಡ್ತಾವೆ. ಯಾಕೆ ತಾಟ್ ತೆಗೆದಿರ್ತಾವ್ರಿ? ಈಗ ಇವರು ವಯಸ್ಸಿದವ್ರು ಅದಾರ, ವಯಸ್ಸಾದವ್ರಿಗೆ ತಾಟ್ ತೆಗೆದಿಟ್ಟು ಊಟ ಹಾಕಕತ್ತಾರ. ನಾಳೆ ಅವು ದೊಡ್ಡವಾದವು ಅಂದ್ರೆ ಬಿಡ್ತಾವ ನಾವು? ತಾಟರ ಕೊಟ್ಟಾರ, ಅವು ಗೆಟ್ಟ ಊಟ ಅಂತಾವು, ತಾಟ ಅಲ್ಲ ಗೆಟ್ಟ ಊಟ. ಹೊರಗೆ ಹೋಗೋದು ನಾವು ಬಳೆ. ಏನು ಈ ಬದುಕಿನಲ್ಲಿ ಪ್ರೀತಿಯಿಂದ ಅರಿವಿಟ್ಟುಕೊಂಡು ಬದುಕಬೇಕು. ನಾವ್ಯಾರೂ ಇಲ್ಲಿರೋಕೆ ಬಂದಿಲ್ಲ, ನಾವ್ಯಾರೂ ಈ ಜಗತ್ತಿಗೆ ಶಾಶ್ವತವಾಗಿ ಇರಲಿಕ್ಕೆ ಬಂದಿಲ್ಲ. ಏನಿದೆ ಇರುವಷ್ಟು ದಿನ ಅರಿವಿಟ್ಟುಕೊಂಡು ಬದುಕಬೇಕು. ಒಮ್ಮೆ 9 ನಂಬರ್ ಅಂತು ನಾ ಶ್ರೇಷ್ಠ ಅಂತು, 9 ನಂಬರ್ 8 ಅಂತು ನಾ ಭಾಳ ಶ್ರೇಷ್ಠ ಅಂತು, 7 ಅಂತು ನಾ ಭಾಳ ಶ್ರೇಷ್ಠ, 6 ನಾ ಶ್ರೇಷ್ಠ ಅಂತು. ಜಗಳಾಡಿದ್ವು, ಎಲ್ಲಿವರೆಗೂ ಜಗಳಾಡಿದ್ವು? 2 ನಂಬರ್ವರೆಗೂ ಜಗಳಾಡಿದ್ವು. 9ರಿಂದ 2 ನಂಬರ್ವರೆಗೂ ನಾ ಶ್ರೇಷ್ಠ, ನಾ ಶ್ರೇಷ್ಠ, ನಾ ಶ್ರೇಷ್ಠ. 1 ನಂಬರು ಜಗಳ ಆಡಲಿಲ್ಲ. ಅದೇನು ಮಾಡ್ತು, ಅವು ಜಗಳ ಆಡಿ ಎಲ್ಲ ಹೋಗ್ಯಾವು. 0 ನೀ ಏನದಿಯಲ್ಲ 0, ನೀ ಜಗಳ ಆಡೋದು ಬೇಡ, ನೀ ಜಗಳ ಆಡಿಬಿಟ್ರೆ ಸಣ್ಣವರಾಗ್ಬಿಡ್ತೀವಿ. 9 ನಂಬರ್ಗಿಂತ ದೊಡ್ಡವ್ರಾಗ್ಬೇಕಂದ್ರೆ ನೀ ನನ್ನ ಮಗ್ಳು ಕುಂತು ಬಿಡು, 10 ಆಗಿಬಿಡ್ತೀವಿ, ದೊಡ್ಡವರಾಗಿಬಿಡ್ತೀವಿ ನಾವು ಅಂತ. ಬರೀ ಮಗ್ಳು ಕುಂದರ್ಸಿದ್ರೆ ದೊಡ್ಡವ್ರಾಕ್ಕಿರಿ, ಮಗ್ಳು ಕುಂದರ್ಸಿದ್ರೆ ದೊಡ್ಡವ್ರಾಕ್ಕಿರಿ. ಭಕ್ತಿ ಮಾರ್ಗ ಪಥ ಏನು ಹೇಳ್ತೈತಿ? ಇರುವಷ್ಟು ದಿನ
ಕೂಡಿ ಅರಿವಿನಿಂದ ಬದುಕಿದರೆ ಇದೇ ಸನ್ಮಾರ್ಗ ಕಾಣ. ಎಲ್ಲೈತಿ ಸನ್ಮಾರ್ಗ? ಇರುವಷ್ಟು ದಿನ ಚಂದ ಕೂಡಿ ಎಲ್ಲರ ಜೊತೆ ಬದುಕಬೇಕು ಅಷ್ಟೇ. ಕೂಡಿ ಬದುಕಕ್ಕೆ ನಾವು ಕಲಿಬೇಕು. ನೀರು ಯಾವತ್ತೂ ನಾ ಕೂಡುವುದಿಲ್ಲ ಅಂತಂದಿದ್ರೆ ಯಾವ ಗಿಡನೂ ದೊಡ್ಡದಾಕಿದ್ದಿಲ್ಲ. ಯಾವತ್ತು ನಾ ಸೇರೋದೇ ಇಲ್ಲ ಅಂದಿದ್ರೆ ಯಾವ ಗಿಡನೂ ದೊಡ್ಡದಾಕಿದ್ದಿಲ್ಲ. ಮೈಕ ನಾ ವೈಯರ್ ಜೊತೆ ದೋಸ್ತಿನೇ ಮಾಡೋದಿಲ್ಲ ಅಂದಿದ್ರೆ ಇದಕ್ಕೆ ಕಿಮ್ಮತ್ತೇ ಇರ್ತಿರ್ಲಿಲ್ಲ. ಫೋನು ಸಿಮ್ ನನಗೆ ಬೇಡ ಅಂದಿದ್ರೆ ಎಷ್ಟು ಜನ ನೀವು ಫೋನು ಬಳಸ್ತಿದ್ರಿ ಹೇಳ್ರಿ? ಅರಿವಿರ್ಬೇಕಷ್ಟೆ. ಇನ್ನೊಬ್ಬರ ಜೊತೆ ಕೂಡಿ ಬದುಕಿದ್ರೆ ಸನ್ಮಾರ್ಗದ ನಾವು ಕಾಣ್ತೀವಿ ಅನ್ನೋ ಅರಿವು ನಮಗಿತ್ತು ಅಂದ್ರೆ ನಾವು ಚಲೋ ಬದುಕಕ್ಕೆ ಸಾಧ್ಯ ಐತಿ. ಹೇಳಿಲ್ಲೇನು? ಕಾಗೆ ಒಂದಗಳ ಕಂಡಡೆ ಕೂಗಿ ಕೂಗಿ ಕರೆಯುವುದು ತನ್ನ ಬಳಗವನ್ನೆಲ್ಲ. ಕೋಳಿ ತನ್ನ ಪಕ್ಷ ಕಂಡಡೆ, ಆಹಾರ ಕಂಡಡೆ ಕೂಗಿ ಕೂಗಿ ಕರೆಯುವುದು ತನ್ನ ಪಕ್ಷವನ್ನೆಲ್ಲ. ಶಿವಪಕ್ಷವ ಬಿಟ್ಟು ಬದುಕಿದಡೆ ಕೋಳಿ ಕಾಗೆಗಿಂತ ಕಟ್ಟ ಕಡೆ ಕಾಣ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಒಂದು ಸುಮ್ಮನೆ ಕಾಗೆ ಏನಾದರೂ ಊಟ ಕಾಣ್ತು ಅಂದರೆ ಎಲ್ಲ ಬಳಗವನ್ನು ಕರ್ಕೊಂಡು ಬರ್ತೈತಿ. ಸುಮ್ಮನೆ ಒಂದು ಕೋಳಿ ಎಲ್ಲರ ಚಲೋ ಊಟ ಕಾಣ್ತು ಅಂದರೆ ಎಲ್ಲ ಬಳಗ ಅದ್ರದ್ದು ಕರ್ಕೊಂಡ್ಬಂದು ಊಟ ಮಾಡ್ತೈತಿ. ಮತ್ತು ನಮಗೇನಾರ ಗಂಟು ಸಿಕ್ತು ಅಂದರೆ ಯಾವ ಗಂಟು ತೆಗ್ಯಾಕೆ ಬಂದಿರ್ತಾನಲ್ಲ ಅವನ್ನೇ ಮುಗಿಸಿರ್ತೀವಿ ನಾವು. ಮೊದಲು ಗಂಟು ತೆಗ್ಯಾಕೆ ಬಂದನ ಮುಗಿಸಿರ್ತೀವಿ ನಾವು. ಯಾಕೆ? ನನಗೆ ಬೇಕು. ಒಬ್ಬವ ಹಿಂಗೆ ರಾಜರು ಊರಿನ ರಾಜರು ಒಂದು ಷರತ್ತಿಟ್ಟಿದ್ರು. ಏನು ಷರತ್ತು? ಬಂದಿರೋ ಎಲ್ಲರಿಗೂ ಒಂದು ಷರತ್ತಿಟ್ಟಿದ್ರು. ಷರತ್ತೇನಿಟ್ಟಿದ್ರು ಅಂದರೆ, ನಾನು ಒಂದು ಹೇಳ್ತೀನಿ, ನಾನು ನಿಮಗೊಂದು ಹೇಳ್ತೀನಿ, ಅದನ್ನು ಯಾರು ಮಾಡ್ತೀರಿ ಅವ್ರಿಗೆ ನಾ ಒಂದಿಷ್ಟು ರೊಕ್ಕ ಕೊಡ್ತೀನಿ ಅಂದರು ರಾಜರು. ಯಾರೂ ಮುಂದೆ ಬರಲಿಲ್ಲ. 80 ವಯಸ್ಸು ಮುದುಕು ಮುಂದೆ ಬಂದ. ನಾ ಮಾಡ್ತೀನಿ, ನನಗೆ ರೊಕ್ಕ ಬೇಕಾಗ್ಯಾವು ಅಂದ. 80 ವಯಸ್ಸು ಮುದುಕ. ಏನು ಮಾಡಬೇಕು ಗೊತ್ತನು ಅಂದರು ರಾಜರು. ಅವ ಅಂದ, ಏನಾರ ಇರಲಿ ಅದು ಮಾಡ್ತೀನಿ, ರೊಕ್ಕ ಕೊಡ್ತೀರಿಲ್ಲ ನೀವು, ಏನಾರ ಇರಲಿ. ಮತ್ತು 80 ವಯಸ್ಸಿಗೆ ಹಿಂಗದ, ನೀವು 20ಕ್ಕೆ ಹೆಂಗಿರಬೇಡಿ ಅವ ಕಾಕ. 80ಕ್ಕೆ ಈ ನಮ್ಮನೆ ಅದಿ ಒಂದು, ಇನ್ನು 20 ಇದ್ದಾಗ ಇವು ಎಟೇಟೆ ಮುಗಿಸಿರ್ಬೇಕು ಇವ. ರಾಜರು ಅಂದರು, ಏನು ಮಾಡಬೇಕು ಅಂದರೆ, ಈ ದಂಡಿಯಿಂದ ಆ ದಂಡಿವರೆಗೂ ನದಿ ಐತಿ, ಇದನ್ನು ನೀ ಎಷ್ಟು ಸಲ ಹೋಗಿ ಬರ್ತಿ ಅಷ್ಟು ಸಲ ನಿನಗೆ ರೊಕ್ಕ. ಇವ ಅಂದ, ಟೈಮಿಂಗ್ ಏನು ಅಂದಿವ? ಮಾಡ್ತೀನಂದಿವ. ಮಾಡೇ ಮಾಡ್ತೀನಿ. ಟೈಮಿಂಗ್ ಏನು? ಸೂರ್ಯೋದಯ ಆದಮ್ಯಾಗ ಚಾಲು ಮಾಡಬೇಕು, ಸೂರ್ಯಾಸ್ತಕ್ಕಿಂತ ಮುಂಚೆ ಮುಗಿಸ್ಬೇಕು. ಎಷ್ಟು ಸಲ ಹೋಗಿ ಬರ್ತಿ ಅಷ್ಟು ಗಂಟ ಕೊಡ್ತೀನಿ ಅಂದರು ರಾಜರು. ಒಪ್ಕೊಂಡ. ಮಾಡ್ತೀನಿ ಅಂದ. ಹೋದ. ಮೊದಲು ಹೋಗಿ ಎದ್ದು ಕೂಡ್ಲೇ ನಾಷ್ಟ ಮಾಡಲಿಲ್ಲ, ಓಡಿದ ನದಿ ಕಡೆ. ನಾಷ್ಟ ಮಾಡಲಿಲ್ಲ, ನದಿ ಕಡೆ ಓಡಿದ. ಯಾಕೆ? ಗಂಟ ಆಸೆ, ಬರ್ತದ ರೊಕ್ಕ. ಓಡ್ದ. ಮೊದಲ ನದಿ ಒಂದನೇ ರೌಂಡ್ ಭಾರಿ ಫಾಸ್ಟ್ ಹೊಡೆದ. 100 ರೂಪಾಯಿ ಬಂಗಾರದ ನಾಣ್ಯ, 100 ಬಂಗಾರದ ನಾಣ್ಯ. ಗಾಬರಿ ಆದ. ಒಂದೇ ಸಲ ಹೋಗಿ ಬಂದರು 100 ಬಂಗಾರದ ನಾಣ್ಯ. ಏನು ಯೌವನದ ವಯಸ್ಸಿನೊಳಗೆ ಹೆಂಗೆ ಈಜ್ತಾರಲ್ಲ ಹಂಗೆ ಈಜಾಕತ್ತ. ಯಾಕೆ? ರೊಕ್ಕ ಬರ್ತೈತಿ. 2ನೇ ರೌಂಡ್ ಹೋದ, 3ನೇ ರೌಂಡ್ ಹೋದ. ಆಯಸ್ಸು ಅನ್ನೋದು ಮರ್ತೇ ಬಿಟ್ಟ, ಸುಸ್ತು ಅನ್ನೋದು ಮರ್ತೇ ಬಿಟ್ಟ. ಇವತ್ತು ಒಂದು ದಿನ ಹೆರಾಣ ಆದ್ರೆ ಮುಂದೆ ಆರಾಮ್ ಉಣ್ಬಹುದಲ್ಲ ಅನ್ಕೊಂಡ. ಎಲ್ಲಿ ಉಣ್ಣವದಾನ? ಇರೋದ 10 ವರ್ಷ ಐತಿ ನಾವು. 80 ವಯಸ್ಸಾಗ್ಯದ, ಉಣ್ಣವರ ಎಲ್ಲದಾನವ? ಗಳಿಸಿ ಉಣ್ಣವರ ಎಲ್ಲದಾನ? ಎಲ್ಲ ಗಳಿಸಿ ಇಲ್ಲೇ ಬಿಟ್ಟು ಹೋಗ್ಯಾನ. ಮತ್ತು 5 ಗಂಟೆ ಆದ್ರೂ ಹೊಡೆದ. 99 ಬಾರಿಗೆ ದಡ ಮುಟ್ಟಿ ಬಂದ 80 ವಯಸ್ಸಿಗೆ ತಾತ. ರಾಜರು ಗಾಬರಿ ಆದರು. ಏನಿದು ಶಕ್ತಿ ಅಂದರು. ಮತ್ತು ಸೂರ್ಯಾಸ್ತ ಆಗೋದು 6:50ಕ್ಕೆ ಸೂರ್ಯಾಸ್ತ ಅಕ್ಕಿತ್ತು. ಇವ ಸೂರ್ಯ ಅರ್ಧ ಮ್ಯಾಗಿದ್ದ, ಅರ್ಧ ಕೆಳಗಿದ್ದ. ಸುಸ್ತಾಗ್ಯದ, ಹೊಟ್ಟಿಗೆ ಊಟ ಏನೂ ಇಲ್ಲ. ಆದರೂ ಮನಸ್ಸಿನಾಗ ಆಸೆ ಏನೈತೆ ಅಂದ್ರೆ, ಇನ್ನು ಒಂದು ಹೋಗಿ ಬಂದೆ ಅಂದ್ರೆ 100 ಆಗಿಬಿಡ್ತಾವು. ಇನ್ನು ಒಂದೇ ಹೋಗಿ ಬಂದ್ರೆ 100 ಆಗಿಬಿಡ್ತಾವು. 100 ಹೋಗಿದ್ದೀನಿ ಅಂದ್ರೆ 100 × 100 ಅಷ್ಟು ನಾಣ್ಯಗಳು ಸಿಗ್ತಾವಲ್ಲ, ಎಂಥ ದೊಡ್ಡದಿದು ಅಂದ. ರಾಜರು ಸುಮ್ಮನೆ ನಿಂತಿದ್ರು. ಒಂದೇ ಸಲ ಹಿಂಗೆ ಫಾಸ್ಟ್ ಹೋದ, ಹಿಂಗೆ ಅಗದಿ ಫಾಸ್ಟ್ ಹೋದ. ದೇಹ ಕೇಳ್ತಿತ್ತನು. ದೇಹಕ್ಕೆ ಆಯುಷ್ಯ ಆಯಿತು ಅಂದ್ರೆ ಮುಗಿದು ಹೋಯ್ತು ಎಲ್ಲ. ಎಷ್ಟು ಗುಡ್ಡ ಹತ್ತಿ ಬಂದರೂ ಏನು,
ಏನು ಬೆಟ್ಟ ಹತ್ತಿ ಬಂದ್ರೆ ಏನು ಮನುಷ್ಯನಿಗೆ ಆಯುಷ್ಯ ಆಯಿತು, ಸರಾಣ ಆಯಿತು, ಸುಸ್ತಾಯಿತು ಅಂದ್ರೆ ಮನಿ ಮೆಟ್ಟಲು ಏರಾಕ ಒದ್ದಾಡ್ತಾನ ಮನುಷ್ಯ. ಅವ ತಾತ ತಲೆ ಓಡಿಸಿ ಹೇಳಿದ್ರವರು ಸೂರ್ಯಾಸ್ತಕ್ಕಿಂತ ಮುಂಚೆನೇ ಬರಬೇಕು ಅಂತ. ಅಲ್ಲಿ ಹೋಗಿ ದಡ ಮುಟ್ಟದ, ಇನ್ನೇನು ನಡು ವಾಪಸ್ಸು ಬರಬೇಕು, ಸೂರ್ಯ ಮುಳುಗಿತು. ಸೂರ್ಯ ಮುಳುಗೋದಕ್ಕೆ ಕತ್ತಲೆ ಬಂತು ಎಲ್ಲ ಕಡೆ. ಆಯುಷ್ಯ ಜಾಸ್ತಿಯಾಗಿತ್ತು, ಸುಸ್ತು ಜಾಸ್ತಿಯಾಗಿತ್ತು. ಟಪ 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 ಹೊಡ್ಯಾಕತ್ತ ಹಿಂಗೆ. ಯಾಕೆ ಉಸಿರಾಡೋದಾಗವಲ್ದಾಗ್ಯದ. ನೀರು ಕುಡಿಬೇಕಂತನ ಕುಡಿಯೋವಲ್ದಾಗ್ಯದ, ಆಗುವುದಿಲ್ಲ, ಅಷ್ಟು ಸುಸ್ತಾಗ್ಯದ. ಇನ್ನೇನು ಹೊಡಿಬೇಕು ಹಿಂಗೆ. ರಾಜರು ದೂರ ನಿಂತು ಕೇಳಿದರು. ರಾಜರು ದೂರ ನಿಂತು ಕೇಳಿದ್ರು, ನಿನ್ನ ಬದುಕಿಸ್ಬೇಕೇನು ಅಂದರು ರಾಜರು. ಅವ ಹ್ಞೂ ಬದುಕಿಸ್ರಿ ಅಂದ. ಮತ್ತು ಇಲ್ಲಿ ತಕ ಏನು ಗೆದ್ದಿಯಲ್ಲ ಅದು ವಾಪಸ್ ಕೊಟ್ರೆ ಬದುಕಿಸ್ತೀನಿ ಅಂದರು ರಾಜರು. ಇಲ್ಲಿ ತಕ ಏನು 99 ಸಾರಿ ಬಂಗಾರದ ನಾಣ್ಯಗಳು ಏನು ಗೆದ್ದಿಯಲ್ಲ ಇದನ್ನು ವಾಪಸ್ ಕೊಟ್ರೆ ಬದುಕಿಸ್ತೀನಿ. ಅವ ಏನಂದ, ಆಗಲಿ ತಗೋರಿ ಅಂದವ. ಯಾಕೆ ಉಳಿದ್ರೆ ಸಾಕಾಗ್ಯದ ಅವನಿಗೆ. ಮೊದಲೇನಿತ್ತು ಗಳಿಸಿದ್ರೆ ಸಾಕಾಗ್ಯದ, ಸಾವು ಬಂದಾಗ ಉಳಿದ್ರೆ ಸಾಕಾಗ್ಯದ ಅಂದ. ಎಲ್ಲ ಏನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 80 ವಯಸ್ಸಿನ ಮುದುಕ ಏನು ಸುಸ್ತಾಗಿ ಆಗಿ ಆಗಿ ಗಳಿಸಿದ್ನಲ್ಲ, ಸುಮ್ಮನೆ ತನ್ನ ಪ್ರಾಣ ಉಳಿಸಾಕ ಗಳಿಸಿದ್ದೆಲ್ಲ ರಾಜರಿಗೆ ಕೊಟ್ಟು ತನ್ನ ಪ್ರಾಣ ಉಳಿಸ್ಕೊಂಡಲ್ಲ. ಇದು ಅರಿವಿರಬೇಕು, ಇದು ಅರಿವಿರಬೇಕು. ಎಷ್ಟು ಗಳಿಸಿದ್ರೆ ನಾ ಬದುಕ್ತೀನಿ, ಎಷ್ಟು ಗಳಿಸ್ಲಿಲ್ಲ ಅಂದ್ರೆ ನಾ ಬದುಕೋದಿಲ್ಲ ಅನ್ನೋ ಅರಿವಿರ್ಬೇಕು. ಮಹಾರಾಜರಿಗೆ ಎಷ್ಟು ದೊಡ್ಡ ಅರಿವಿತ್ತು. ನಮ್ಮ ಮೈಸೂರೊಳಗೆ ಓದಕತ್ತೀನ್ರವ, ರಾಜರ ಬಗ್ಗೆ 2 ಮಾತು ಹೇಳಿಲ್ಲ ಅಂದ್ರೆ ಭಾಳ ತಪ್ಪಾಗ್ತೈತಿ. ಯಾಕಂದ್ರೆ ನಾ ಎಲ್ಲ ಕಡೆ ನೋಡೀನಿ. ನಿನ್ನೆ ಮೈಸೂರವ್ರು ನನಗೊಬ್ಬರು ಫೋನ್ ಮಾಡಿದರು, ನನ್ನ ಸ್ನೇಹಿತ ಒಬ್ಬವ. ಬುದ್ಧಿ ಮಳೆ ಎಷ್ಟಾಗಿದೆ ಅಂದರೆ ಬೆಟ್ಟ ಮುಳುಗಿದೆ, ಅಷ್ಟು ದೊಡ್ಡ ಮಳೆ ಆಗಿದೆ ಅಂದರು ಮೈಸೂರಾಗ. ನಾ ಅಂದ್ಯ, ಬೆಟ್ಟ ಮುಳುಗುದು ಬಿಡೋ, ನಮ್ಮೂರಾಗ 1 ತಾಸು ಮಳೆ ಆಗಿದ್ದಕ್ಕೆ ಬ್ರಿಡ್ಜ ಮುಳುಗ್ಯಾವ ನಮ್ಮ ಅಂದೆ. ಅಷ್ಟು ಚಂದ ಕಟ್ಟೀವಿ ನಾವು. ನಮ್ಮೂರಾಗ ನಿನ್ನ ಹುಡುಗ ಬಂದಿತ್ತದು 1.5 ತಾಸು ಬ್ರಿಡ್ಜ ಚೂರು ಮಳೆಯಾಗಿದ್ದಕ್ಕೆ ಬ್ರಿಡ್ಜ ಮುಚ್ಚೋಗ್ಯದ. ಆ ಕಡೆ ಈ ಕಡೆ ಏನು ಕೆಲಸ ನಮ್ಮದು ಹೇಳಿ. ಸರಿಯಾದ ಜನಗಳಿಗೆ ಸವಲತ್ತು ಕೊಡದೆ ಹೋದರೆ ನಾವೆಂಥ ದೊಡ್ಡ ವ್ಯಕ್ತಿಗಳಾಗಕ್ಕೆ ಸಾಧ್ಯ ಐತಿ. ಎಲ್ಲ ರಾಜಕಾರಣಿಗಳಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತಹ ತಲೆ ಇತ್ತು ಅಂದ್ರೆ ನಮ್ಮ ದೇಶ ಎಲ್ಲೋ ಹೊಕ್ಕಿತ್ತು. ತಲೆಗಿಟ್ಕೋರಿ ನೀವು. 1916ರಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ತರ್ತಾರ. ಇಂಡಸ್ಟ್ರಿಯಲೈಸೇಷನ್ ಭದ್ರಾವತಿಲಿ ಸ್ಟೀಲ್ ಆ್ಯಂಡ್ ಐರನ್ ಇಂಡಸ್ಟ್ರಿ ಮಾಡ್ತಾರೆ. ಶಿವನ ಸಮುದ್ರ ಪ್ರೊಜೆಕ್ಟ್ ಮಾಡಿ ಬೆಂಗಳೂರಿಗೆ ಕರೆಂಟ್ ಕೊಡ್ತಾರೆ. ಕಂಪ್ಲೀಟ್ ಮೈಸೂರು ನೀವು ಒಳಗೆ ಹೋದ್ರಿ ಅಂದ್ರೆ ದೊಡ್ಡ ದೊಡ್ಡ ರೋಡ್ಗಳು ಸಿಗ್ತಾವೆ. ಯಾಕೆ? ನನ್ನ ಊರು ಚಂದಿರಲಿ ಅಂತ ನಿರ್ಮಾಣ ಮಾಡಿದ ಮೈಸೂರು ಅದು. ರಾಜರಂತಹ ರಾಜರು ಮತ್ತೊಬ್ಬ ರಾಜರು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬೆಂಗಳೂರವ್ರಿಗೆ ಕರೆಂಟ್ ಹೆಂಗೆ ಹೊಂಟದ? ಶಿವನ ಸಮುದ್ರ ಪ್ರೊಜೆಕ್ಟ್. ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರೊಜೆಕ್ಟ್ ಈಸ್ ದ ಫಸ್ಟ್ ಪ್ರೊಜೆಕ್ಟ್ ಆಫ್ ಏಷ್ಯಾ. ಡ್ಯಾಮಿಂದ ಕರೆಂಟ್ ಉತ್ಪತ್ತಿ ಮಾಡ್ಬೋದು ಅಂತ ಶೇಷಾದ್ರಿ ಅಯ್ಯರ್ ಅನ್ನುವ ದಿವಾನರು ರಾಜರಿಗೆ ಹೇಳಿದಾಗ ರಾಜರು ನೀವು ಮಾಡ್ರಿ ಅಂತಾರ. ಎಲ್ಲದಕ್ಕಿಂತ ದೊಡ್ಡದಾಗಿ ಹೆಂಡತಿ, ತಾಯಿ, ಸಂಸ್ಥೆ, ಆಸ್ಥಾನದ ಬಂಗಾರನ್ನೆಲ್ಲ ಇನ್ನೊಬ್ಬರಿಗೆ ಮಾರಿ KRS ಡ್ಯಾಮ್ ನಿರ್ಮಾಣ ಮಾಡಿ ಲಕ್ಷ ಲಕ್ಷ ರೈತರಿಗೆ ಅನ್ನ ಕೊಡಕತ್ತಾರಲ್ಲ, ಇದು ನಿಜವಾದ ರಾಜರ ತಾಕತ್ತಿದು. ಒಬ್ರಿಗರ ಏನು ಬಂದಾವು ಹರಡವು ಜಿಗಿದಾಡವು. ಒಬ್ರಿಗರ ರಾಜರಂತಹ ಮೈಂಡ್ ಸೆಟ್, ಒಬ್ರಿಗರ ರಾಜರಂತಹ ವಿಷನ್, ಒಬ್ರಿಗರ ರಾಜರಂತಹ ಕೆಲಸ ಮಾಡುವ ಶಕ್ತಿ. ನಿಜವಾದ ರಾಜಕಾರಣಿ ಯಾರು ಅಂದರೆ 5 ವರ್ಷ ಎಲೆಕ್ಷನ್ಗಾಗಿ ಓಡಾಡವ ರಾಜಕಾರಣಿ ಅಲ್ಲ. ನೆಕ್ಸ್ಟ್ ಜನ್ರೇಷನ್ಗಾಗಿ ಯಾವ ಮಾಡ್ತಾನಲ್ಲ ಅವ ನಿಜವಾದ ರಾಜಕಾರಣಿ ಆಗ್ತಾನ. ಅಂಥವ್ರು ಬೇಕು ನಮಗೆ ಜಗತ್ತು. ಎಷ್ಟು ದೊಡ್ಡ ಕೆಲಸ ರಾಜರು ಮಾಡಿದರು. ರಾಜರ ಅರಿವೇನಿತ್ತು? ನನ್ನ ಊರು ಚಲೋ ಇರಬೇಕು, ನನ್ನ ಕರ್ನಾಟಕ ರಾಜ್ಯ ಚಲೋ ಇರಬೇಕು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನಿರ್ಮಾಣ ಮಾಡ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಷ್ಟು ಅದ್ಭುತ ಅದು ಅಂದರೆ ನೀವು ನಂಬೋದಿಲ್ಲವ. ಹೆಣ್ಮಕ್ಳಿಗೆ ಶಿಕ್ಷಣ ಇರಲಿಲ್ಲ, ಏನು ಕುಂತಿರಲ್ಲ ನೀವು, ನಿಮಗೆ ಶಿಕ್ಷಣ ಇರಲಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರು ಹೆಣ್ಮಕ್ಳಿಗೆ ಮೊದಲು ಶಿಕ್ಷಣ ಕೊಡ್ರಿ ಅಂತ ಜಾರಿ ನೀತಿ ತೊಗೊಂಡು ಬರ್ತಾರೆ. ಶಿಕ್ಷಣನೇ ಇರಲಿಲ್ಲ ನಿಮಗೆ, ನಿಮ್ಮ ಕೆಲಸ ಬರೀ ಅಡುಗೆ ಮನೆಯಾಗ ಕುಂದ್ರದಂತ ಇತ್ತು. ರಾಜರಂತರ ಯಾಕ? ಹೆಣ್ಣು ಸಬಲೀಕರಣ, ಅವಳು ನಮ್ಮಷ್ಟೇ ಬಲಶಾಲಿ, ಶಿಕ್ಷಣ ಕೊಡಿಸ್ರಿ ಅಂತ ಶಿಕ್ಷಣ ಕೊಡಿಸೋದು.